ನಮಸ್ಕಾರ ಗೆಳೆಯರೇ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ವೀರಶೈವ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಯಾರೆಲ್ಲ ಅಪ್ಲಿಕೇಶನ್ ಇನ್ನೂ ಹಾಕ್ಕೊಂಡಿಲ್ಲ ಹಾಕ್ಕೊಳ್ರಿ. ಅವಶ್ಯಕತೆ ಇರ್ತಕ್ಕಂಥವ್ರು ಹಾಕ್ಕೊಳ್ರಿ. ಇನ್ನೂ ಡೇಟ್ ಇದೆ, ಇನ್ನೂ ಟೈಮ್ ಇದೆ, ಹಾಕ್ಕೊಳ್ರಿ. ಇನ್ನು ಅದಲ್ಲದೆ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಯಾವಾಗ ಏನೇನು ಅಂತ ನೋಡ್ತಾ ಹೋಗೋಣ. ಅದಾದ ನಂತರ ನಿಮ್ಮ ಕರ್ನಾಟಕ ಗ್ರಾಹಕರ ಮಹಾಮಂಡಲ SDA ಅಂದರೆ ವಿಕ್ರಯ ಸಹಾಯಕರು ಅಂತ ಕಾಲಾಗಿತ್ತಲ್ಲ, SDA ಪೋಸ್ಟು, ಅದರಲ್ಲಿ 200ಗೆ 140+ ಕ್ವಶನ್ಸ್ ಬಂದಿದ್ದಾವೆ. 140 ಕ್ವಶನ್ಸ್, ಇನ್ನೂ ಜಾಸ್ತಿನೇ ಇದ್ದಾವೆ, ಇನ್ನೂ ಜಾಸ್ತಿ ಕ್ವಶನ್ಸ್ ಬಂದಿದ್ದಾವೆ ನಮ್ಮ ನೋಟ್ಸಿಂದ. ವೆರಿ ಶಾರ್ಟ್ಲಿ ವಿತ್ ಪ್ರೂಫ್ ಆಗ್ತೀವಪ್ಪ, ವೆರಿ ಶಾರ್ಟ್ಲಿ ವಿತ್ ಪ್ರೂಫ್ ಆಗ್ತೀವಿ. ಟೈಮ್ ಇಲ್ಲದೆ ಇರೋ ಕಾರಣದಿಂದಾಗಿ ಹಾಗೆ ಕೌಂಟ್ ಮಾಡಿದೆ ಎಷ್ಟು ಬಂದಿದ್ದಾವೆ ಅಂತ. 140+ ಬರ್ತಾ ಇದ್ದಾವೆ, 140+ ಬರ್ತಾ ಇದ್ದಾವೆ. ಅದರದ್ದು ವಿತ್ ಪ್ರೂಫ್ ಹಾಕ್ತೀವಪ್ಪ, ವೆರಿ ಶಾರ್ಟ್ಲಿ ಹಾಕ್ಕೊಡ್ತೀವಿ. ಇನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋದರೆ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ, ಅಲ್ಲಿ ಎಲ್ಲವೂ ವಿತ್ ಪ್ರೂಫ್ ಹಾಕಿದ್ದೀವಿ. ಯಾವ್ಯಾವ ಇಲ್ಲಿವರೆಗೂ ಆಗಿರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ ಯಾವ್ಯಾವ ಆಗಿದ್ದಾವೆ ಎಲ್ಲಾದ್ರದ್ದು ವಿತ್ ಪ್ರೂಫ್, ನಮ್ಮ ನೋಟ್ಸಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಎಲ್ಲ ವಿತ್ ಪ್ರೂಫ್ ಇದೆ. ನಿಮ್ಮ ಮಂಡ್ಯದಾಗಿರ್ಬೋದು, ಕೊಡಗು DCC ಬ್ಯಾಂಕ್ ಆಗಿರ್ಬೋದು, ಚಿಕ್ಕಮಂಗ್ಳೂರ್ದಾಗಿರ್ಬೋದು, ಜಮಖಂಡಿದಾಗಿರ್ಬೋದು, ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಆಗಿರ್ಬೋದು, ಬೆಂಗಳೂರ್ದಾಗಿರ್ಬೋದು, ರಾಯಚೂರ್ದಾಗಿರ್ಬೋದು, ಎಲ್ಲದ್ರದ್ದು ಯಾವ್ಯಾವ ಕ್ವಶನ್ ಪೇಪರ್ ಸಿಕ್ಕಿದ್ದಾವೆ ಅವು ಅಷ್ಟ್ರದೂ ಕ್ವಶನ್ ಪೇಪರ್ ಎಕ್ಸಾಮಿನೇಷನ್ ಆದ ನಂತರ ಕೊಡ್ತಾರಲ್ಲ ಆ ಪೇಪರ್ ಅದದ್ದು ಅಷ್ಟ್ರದೂ ಹಾಕಿದ್ದೀವಿ. ಅದಷ್ಟುದೂ ವಿತ್ ಪ್ರೂಫ್ ಹಾಕಿದ್ದೀವಿ. ಅರ್ಥ ಆಗುತ್ತಲ್ಲ. ಇದ್ರದ್ದು ಪೇಪರ್ ಸಿಕ್ಕಿದೆ, ಪೇಪರ್ ಇದೆ ನನ್ನ ಹತ್ರ, ಪೇಪರ್ ಬಂದಿದೆ, ಯಾರೋ ವಿದ್ಯಾರ್ಥಿಗಳು ಕಳಿಸ್ಕೊಟ್ರು. ಸೊ ಅದ್ರದ್ದು ವಿತ್ ಪ್ರೂಫ್ ಹಾಕ್ತೀವಿ ವೆರಿ ಶಾರ್ಟ್ಲಿ. ಸೊ ನಾನು ಸ್ವಲ್ಪ ಫ್ರೀ ಆದ ತಕ್ಷಣ ಹಾಕ್ಕೊಡ್ತೀನಪ್ಪ, ಕೂತ್ಕೊಂಡು ಓದ್ಕೊಳ್ರಿ. ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಇನ್ನು ಈ ವೀರಶೈವ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಅಧಿಸೂಚನೆ ಅಂತ ಇದೆಯಲ್ಲ ವಿಡಿಯೋ, ಅದ್ರ ಕೆಳಗಡೆನೆ ವಿತ್ ಪ್ರೂಫ್ ಹಾಕಿದ್ದೀವಿ. ಎಫ್ ಡಿ ಎ ಪೇಪರಲ್ಲಿ, ಕೋಆಪರೇಟಿವ್ ಸೆಕ್ಷನಲ್ಲಿ 50 ಕ್ವಶನ್ಸ್ಗೆ 40+ ಕ್ವಶನ್ಸ್ ಕ್ರಾಸ್ ಆಗಿದೆ. ಅದು ಆಲ್ರೆಡಿ ವಿತ್ ವಿಡಿಯೋ ಮಾಡೇ ಹಾಕ್ಬಿಟ್ಟಿದ್ದೀವಿ, ಎಲ್ಲ ಚೆಕ್ ಮಾಡ್ಕೊಳ್ರಿ. ಅದಾದ ನಂತರ ಯಾರಿಗಾದ್ರೂ ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಇನ್ನು ಬಳ್ಳಾರಿ DCC ಬ್ಯಾಂಕ್ ರೀನೋಟಿಫಿಕೇಶನ್ ಯಾವಾಗ ಅಂತ ಸುಮಾರು ಜನ ಮೆಸೇಜ್ ಮಾಡಿದ್ದೀರಾ, ರೀನೋಟಿಫಿಕೇಶನ್ ಯಾವಾಗ ಅಂತ. ಸೊ ಶಾರ್ಟ್ಲಿ ಮಾಡ್ತಾರಪ್ಪ, ಶಾರ್ಟ್ಲಿ ಅಷ್ಟೇ, ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ, ಶಾರ್ಟ್ಲಿ ಮಾಡ್ತಾರೆ. ಯಾವಾಗೋ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ದಿನದಲ್ಲೇ ಮಾಡ್ತಾರೆ. ಸೊ ಒಳ ಮೀಸಲಾತಿ ಇದೆಲ್ಲ ಅಡಾಪ್ಟ್ ಮಾಡಿಕೊಂಡು ಮಾಡ್ತಾರೆ. ಕೂತ್ಕೊಂಡು ಓದ್ಕೊಳ್ಳೋದು ಬೆಟರ್ ಆಪ್ಷನ್. ದಯವಿಟ್ಟು ಕೂತ್ಕೊಂಡು ಓದೋ ಕಡೆ ಗಮನ ಕೊಡಿ. ಇನ್ನು ಶಿಮೂಲ್ ಎಕ್ಸಾಮ್, ಸುಮಾರು ಜನ ಮೆಸೇಜ್ ಮಾಡ್ತಿರ್ತೀರ, ಶಿಮೂಲ್ ಎಕ್ಸಾಮ್ ಯಾವಾಗ ಅಂತ. ಮಾಡ್ತಾರೆ, ಕೂತ್ಕೊಂಡು ಓದ್ಕೊಳ್ಳಿ. ಗೊತ್ತಿರೋದು ಹೇಳ್ತಾ ಇದ್ದೀನಿ, ಮಾಡ್ತಾರೆ, ಓದ್ಕೊಳ್ಳಿ. ಒಂದು 15 ದಿನ ಎಕ್ಸ್ಟ್ರಾ ಟೈಮ್ ಸಿಕ್ತು ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ಇಟ್ಸ್ ಅಡ್ವಾಂಟೇಜ್. 30 ದಿನ, ಇನ್ನೂ 1 ಮಂತ್ ಟೈಮ್ ಎಕ್ಸ್ಟ್ರಾ ಸಿಕ್ತು ಅಂದರೆ, ಸಪೋಸ್ ಅಂದಾಜ್ ಮೇಲೆ ಹೇಳ್ತಾ ಇದ್ದೀನಿ, ಎಕ್ಸ್ಟ್ರಾ ಸಿಕ್ತು ಅಂದರೆ ಇಟ್ಸ್ ಅಡ್ವಾಂಟೇಜ್ ಅಷ್ಟೇ ಹೊರತು ಡಿಸ್ಅಡ್ವಾಂಟೇಜ್ ಅಂತೂ ಅಲ್ಲ. ಯಾಕೆಂದರೆ ಇನ್ನೂ 2 ಸತಿ ರಿವಿಷನ್ ಮಾಡ್ಕೋಬೋದು, 2ರಿಂದ 3 ಸತಿ ರಿವಿಷನ್ ಮಾಡ್ಕೋಬೋದು. ಅದಕ್ಕೋಸ್ಕರ ಕೂತ್ಕೊಂಡು ಓದೋ ಕಡೆ ಗಮನ ಕೊಡಿ. ಗಮನ ಏನಿದ್ರು ಓದೋದ್ರ ಮೇಲೆ ಇರಬೇಕು. ಇದ್ರ ಜೊತೆಯಲ್ಲಿ ಎಲ್ಲವೂ ಕಾಲ್ ಆಗ್ತವೆ. KPSCಯಿಂದ ಆಗ್ತವೆ, ಒಂದೊಂದೇ ಆಗ್ತಾ ಬರ್ತವೆ. ಇನ್ನು KEಯಿಂದನೂ ಆಗ್ತಾ ಬರ್ತವೆ. PSI PC ಟೀಚರ್ಸು ಎಲ್ಲ ಒಂದೊಂದೇ ಕಾಲ್ ಮಾಡ್ತಾ ಬರ್ತಾರೆ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದಕ್ಕೆ ಹಾಕೊಂಡು ಓದ್ಕೊಳ್ಳಿ. ಅರ್ಥ ಆಗುತ್ತಲ್ಲ. ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದೋ ಕಡೆ ಗಮನ ಇರಲಿ. ಅದ್ರ ಪಾಡು ಅವ್ರು ಮಾಡ್ಕೋತಾರೆ, ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೆಸಸ್ಸು ಅವ್ರು ಮಾಡ್ಕೋತಾರೆ. ನಮ್ಮ ಕೆಲಸ ಏನು, ಓದೋದಷ್ಟೇ. ಓದೋದು ಎಕ್ಸಾಮಿನೇಷನ್ ಅವ್ರು ಯಾವಾಗ ಬಿಡ್ತಾರೆ ವೆಬ್ಸೈಟಲ್ಲಿ ಎಲ್ಲವೂ ಮಾಹಿತಿ ಇರುತ್ತೆ. ಪ್ರತಿಯೊಂದು ವೆಬ್ಸೈಟ್ ಅದು ಕನ್ಸರ್ನ್ಡ್ KPSC ಅಂದರೆ KPSCಲಿ ಹಾಕಿರ್ತಾರೆ, KE ಅಂದರೆ KEಯಲ್ಲಿ ಹಾಕಿರ್ತಾರೆ. ಯಾರನ್ನೂ ಕೇಳೋ ಅಗತ್ಯನೇ ಇಲ್ಲ, ಯಾರನ್ನೂ ಕೇಳಲೂಬಾರ್ದು. ವೆಬ್ಸೈಟಲ್ಲಿ ಹೋದರೆ ನೀಟಾಗಿ ಕಾಣಿಸ್ತಿರುತ್ತೆ, ಎಲ್ಲ ಮಾಹಿತಿನೂ ಕೊಟ್ಟಿರ್ತಾರೆ, ಪ್ರತಿಯೊಂದು ಮಾಹಿತಿನೂ ಇರುತ್ತೆ. ವೆಬ್ಸೈಟಲ್ಲಿ ನೋಡ್ಕೋಬೇಕು, ಕೂತ್ಕೊಂಡು ಓದ್ಕೋಬೇಕು ಅಷ್ಟೇ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ಳಿ, ಓದೋ ಕಡೆ ಗಮನ ಇರಲಿ. ಒಳ್ಳೆಯದಾಗಲಿ. ಇಷ್ಟು ಹೇಳ್ತಾ, ಇನ್ನು ನಿಮ್ಮ ಕನ್ನಡ ನೋಟ್ಸು ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ. ಕಾನ್ಸ್ಟಿಟ್ಯೂಷನ್ ನೋಟ್ಸು ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ. ಇನ್ನು ಕೋಆಪರೇಟಿವ್ KMF ಬ್ಯಾಂಕಿಂಗ್ 1959 ಆ್ಯಕ್ಟು 3000 ಕ್ವಶನ್ ಬ್ಯಾಂಕ್ ಲಭ್ಯ ಇದೆ, ರೆಕಾರ್ಡೆಡ್ ಕ್ಲಾಸಸ್ಸು ಲಭ್ಯ ಇದೆ ಅದರದ್ದು. ಇನ್ನು GK ರೆಕಾರ್ಡೆಡ್ ಕ್ಲಾಸಸ್ ಮಾತ್ರ ಲಭ್ಯ ಇದೆ, GKದೊಂದು ರೆಕಾರ್ಡೆಡ್ ಕ್ಲಾಸಸ್ ಮಾತ್ರ ಲಭ್ಯ ಇದೆ. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ತೊಗೊಂಡು ಓದಿ. ಹೈಲಿ ಸಕ್ಸಸ್ ಆಗಿರೋ ನೋಟ್ಸು ಡಿಸ್ಕ್ರಿಪ್ಷನ್ ಬಾಕ್ಸ್ಗೋರೆ ನಿಮ್ಮ ಕಣ್ಣೆದುರುಗಡೆನೇ ಕಾಣುತ್ತೆ. ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ನಿಮ್ಮ ಕಣ್ಣೆದುರುಗಡೆನೇ ಕಾಣುತ್ತೆ. ಸೊ ಒಂದೊಂದೇ ನೀಟಾಗಿ ಒಂದೊಂದೇ ಸಾಲ್ವ್ ಮಾಡಿಕೊಂಡು ಸಬ್ಜೆಕ್ಟ್ ವೈಸ್ ಕನ್ನಡ ಮುಗಿಸ್ಕೊಳ್ರಿ. ಆಲ್ಮೋಸ್ಟ್ ಔಟ್ ಆಫ್ ಔಟ್ ಹಾಕ್ಬೋದು. ನಿಮ್ಮ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಮುಗಿಸ್ಕೊಳ್ರಿ, ಕರೆಂಟ್ ಅಫೇರ್ಸ್ ಬೇಸ್ಡ್ ಮುಗಿಸ್ಕೊಂಡ್ರೆ ಅದು ಔಟ್ ಆಫ್ ಔಟ್ ಹಾಕ್ಬೋದು. ನೆಕ್ಸ್ಟ್ ಕೋಆಪರೇಟಿವ್ ಪ್ಲಸ್ ಬ್ಯಾಂಕಿಂಗು 1959 ಆ್ಯಕ್ಟು 3000 ಕ್ವಶನ್ ಬ್ಯಾಂಕ್, ಇದಿಷ್ಟು ಓದ್ಕೊಂಡು ಹೋದರೆ ನಿಮ್ಮ 75 ಮಾರ್ಕ್ಸ್ಗೆ ಏನಿಲ್ಲ ಅಂದರೆ ಒಂದು 60ರಿಂದ 65 ಕ್ವಶನ್ಸ್ ಆರಾಮ್ಸೆ ಸಾಲ್ವ್ ಆಗುತ್ತೆ, ಈಸಿಯಾಗಿ ಸಾಲ್ವ್ ಆಗುತ್ತೆ. ಸೊ ಇದು ಓದೋ ಐಡಿಯಾಲಜಿ. ಇನ್ನು
ಜಿ ಕೆ ಒಂದು 2 ಅವರ್ಸು, ಇಂಗ್ಲೀಷ್ ಒಂದು 2 ಅವರ್ಸ್ ಓದ್ಕೊಂಡು ಹೋದರೆ ದ್ಯಾಟ್ ಈಸ್ ಸಫಿಷಿಯೆಂಟ್ ಆಗುತ್ತೆ. ಇಷ್ಟೇ ಸಾಕು. ಇಷ್ಟು ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ ಇಂಟರ್ವ್ಯೂ ಕ್ವಾಲಿಫೈ ಆಗ್ತೀರಾ. ಇಷ್ಟೇ ಮಾಡಬೇಕಾಗಿರೋದು. ಅರ್ಥ ಆಗುತ್ತಲ್ಲ? ಇಷ್ಟು ಮಾಡ್ಕೊಳ್ಳಿ. ಇನ್ನು ಇಂಗ್ಲೀಷ್ ಮೆಟೀರಿಯಲ್ ಫ್ರೀ ಇರುತ್ತೆ ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ. ಇಂಗ್ಲೀಷ್ ಮೆಟೀರಿಯಲ್ಲು ಫ್ರೀ ಇರುತ್ತೆ ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ. ಕೂತ್ಕೊಂಡು ಓದೋ ಕಡೆ ಗಮನ ಇರಲಿ. ಇಂಗ್ಲೀಷ್ ಮೆಟೀರಿಯಲ್ ಸ್ಮಾಲ್ ಪೋರ್ಷನ್ ಅಷ್ಟೇ ಲಭ್ಯ ಇರೋದು, ಅದನ್ನು ಹೇಳ್ತಾ ಇದ್ದೀನಿ. ಆಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ ಅಂತ ಒಂದು ಸ್ವಲ್ಪ ಸ್ಮಾಲ್ ಪೋರ್ಷನ್ ಲಭ್ಯ ಇದೆ. ಇದು ನಮ್ಮ ವಿದ್ಯಾರ್ಥಿಗಳಿಗೆ ಫ್ರೀ ಇರುತ್ತೆ. PDF ರೂಪದಲ್ಲಿ ಕಳಿಸ್ಕೊಡ್ತೀವಿ. ಇಷ್ಟು ಹೇಳ್ತಾ ನಾನು ಹೇಳ್ತಾ ಇದ್ದೀನಲ್ಲ, ವೀರಶೈವ ಕೋಆಪರೇಟಿವ್ ಬ್ಯಾಂಕ್ ಯಾರಾದರೂ ಅಪ್ಲೈ ಮಾಡಿಲ್ಲ ಅಂದರೆ ಅಪ್ಲೈ ಮಾಡ್ಕೊಳ್ರಿ. ಎಲ್ಲವೂ ಕಾಲಾಗ್ತಾ ಬರ್ತವೆ. ಎಲ್ಲವೂ ಒಂದೇ ವರ್ಡಲ್ಲಿ ಬರೆದು ತೋರಿಸ್ತಾ ಇದ್ದೀನಿ ನೋಡ್ರಿ. ಎಲ್ಲವೂ ಕಾಲಾಗ್ತಾ ಬರ್ತವೆ. ಯಾವಾಗ ಆಗ್ತವೆ? ಯಾವಾಗಾದರೂ ಆಗಲಿ ವೆರಿ ಶಾರ್ಟ್ಲಿ ಎಲ್ಲವೂ ಆಗ್ತವೆ. ಒಂದೊಂದೇ ಮಾಡ್ಕೊಂಬರ್ತಾರೆ. ಎಲ್ಲ ನೋಟಿಫಿಕೇಶನ್ಸ್ ಒಂದೊಂದೇ ಬರ್ತವೆ ಈಚೆಗೆ. ಅರ್ಥ ಆಗುತ್ತಲ್ಲ? ನೀವು ರೆಡಿ ಇದ್ದೀರಾ? ಫಸ್ಟ್ ಅದನ್ನು ಚೆಕ್ ಮಾಡ್ಕೊಳ್ರಿ. ಎಕ್ಸಾಮ್ ಕಾಲ್ ಆಯಿತು ಅಂದರೆ ಒಂದು 2.5 months ಗ್ಯಾಪ್ ಕೊಡ್ಬೋದು ಅಷ್ಟೇ. ನೀವು ರೆಡಿ ಇದ್ದೀರಾ? ಎಲ್ಲ ಸಿಲೆಬಸ್ 2 ತಿಂಗಳಲ್ಲಿ ಮುಗಿಯುತ್ತಾ? KPSC KE ಅದಾದರೆ 2 ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಮುಗಿಯಲ್ಲ. ಬರೆದಿಟ್ಕೊಳ್ರಿ. ಮುಗಿಯಲ್ಲ ಅಂದಮೇಲೆ ಮುಗಿಯಲ್ಲ. ಆಗ ಮುಗಿದೇ ಇರೋ ಕತೆ ಇದು. 2 ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಓದಲಿಕ್ಕಾಗಲ್ಲಪ್ಪ. ನಿಮ್ಮ KPSC KE ಸಿಲೆಬಸ್ ಸಾಧ್ಯನೇ ಇಲ್ಲ. ಹೊಸಬರ್ಗೆ ನಾನು ಹೇಳ್ತಾ ಇರೋದು, ಹಳಬರ್ಗಲ್ಲ. ಹೊಸಬರ್ಗೆ ಹೊಸದಾಗಿ ಬಂದಿರ್ತಿರಲ್ಲ, ಅದು ಆಗದೇ ಇರೋ ಕತೆ, ಮುಗಿದೇ ಇರೋ ಕತೆ. ಆಗಲ್ಲ ಅಂದಮೇಲೆ ಆಗಲ್ಲ. ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ ಬೇಕಾದರೆ ಇದಾಗೋ ಕತೆ ಇಲ್ಲ. 2 ತಿಂಗಳಲ್ಲಿ ಹೊಸದಾಗಿ ಎಂಟ್ರಿ ಕೊಟ್ಟು, ಹೊಸದಾಗಿ ಈಗ ತಾನೇ ನಾನು ಬರ್ತಾ ಇದ್ದೀನಿ, ಡಿಗ್ರಿ ಮುಗಿಸ್ಕೊಂಡು ಫ್ರೆಶ್ ಆಗಿ ಬರ್ತಾ ಇದ್ದೀನಿ, ನನಗೇನು ಗೊತ್ತಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ. KPSC KE ಗ್ರೂಪ್ C ಅಟೆಂಡ್ ಮಾಡಬೇಕು ಅಂದರೆ 2.5 months ಮುಗಿಯಲ್ಲ. ಮಿನಿಮಮ್ 6 ತಿಂಗಳು ಬೇಕು. ಮಿನಿಮಮ್ ನೀವು ಓದೆಲ್ಲ ನೀವು ಅಚ್ಚುಕಟ್ಟ ರೆಡಿ ಆಯ್ತೀವಿ ಅಂದರೆ ಮಿನಿಮಮ್ ವರ್ಸ್ಟ್ ಕೇಸ್ ಅಂದರೂ 6 ತಿಂಗಳು ಬೇಕೇ ಬೇಕು. 6 ತಿಂಗಳ ಮುಂಚೆ ಇದಾಗೋ ಕತೆ ಇಲ್ಲ. ಹೆವಿ ಸಿಲೆಬಸ್, ಇಟ್ಸ್ ಎ ಹೆವಿ ಸಿಲೆಬಸ್. ಆ ಹೆವಿ ಸಿಲೆಬಸ್ನ ಅದೆಲ್ಲವನ್ನು ಮಿನಿಮೈಸ್ ಮಾಡಿ ಕೊನೆಗೆ ನೀವೊಂದು 50 ಶೀಟ್ಗೆ, ಕೇವಲ 50 ಶೀಟ್ಗೆ ಇಳಿಸ್ಕೋಬೇಕು. ಅದು ಎಲ್ಲ ಕೋಡ್ಸಲ್ಲಿ ಇರಬೇಕು. ಇಷ್ಟಾದರೆ ಕೆಲಸ ಖಚಿತವಾಗುತ್ತೆ. ಎಲ್ಲ ಸಬ್ಜೆಕ್ಟ್ಸು ಅಷ್ಟೇ. ಎಲ್ಲ ಸಬ್ಜೆಕ್ಟು 50 ಶೀಟ್ಗೆ ಇಳಿಬೇಕು. ಕೇವಲ 50 ಶೀಟ್ಸ್. ಕರೆಕ್ಟ್ ಎಕ್ಸಾಕ್ಟ್ ಪ್ರೊಸೀಜರ್ ಹೇಳ್ತಾ ಇದ್ದೀನಿ. 50 ಶೀಟ್ಗೆ ಯಾರು ಇಳಿಸ್ತೀರಾ? ಚಿಕ್ಕ ಹುಡುಗರು ಬರೀತಾರಲ್ಲ ಅಂಥ ಶೀಟಲ್ಲಿ 50 ಶೀಟ್ಗೆ ಹಿಸ್ಟ್ರಿ, 50 ಶೀಟ್ ಜಿಯೋಗ್ರಫಿ, 50 ಶೀಟ್ಗೆ ಕಾನ್ಸ್ಟಿಟ್ಯೂಷನ್ನು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟಲ್ ಸೈನ್ಸ್, ಇದೆಲ್ಲವೂ ಒಂದೊಂದು 55 ಶೀಟು ವಿತ್ ಕೋಡ್ಸು, ವಿತ್ ಕೋರ್ ಏರಿಯಾಸು ಅಷ್ಟೇ. ಎಲ್ಲವೂ ಕೋಡ್ಸಲ್ಲಿ ಇರಬೇಕು. ಎಲ್ಲವನ್ನೂ ಕೋಡ್ಸ್ ಮಾಡಿ ಅಚ್ಚುಕಟ್ಟಾಗಿ ಯಾರು ಬಾಯಟ್ ಮಾಡಿ ನೀಟಾಗಿ ಇಟ್ಕೊಂಡಿರ್ತೀರಾ, 100 ಅಲ್ಲ 1000% ಕೆಲಸ ಆಗುತ್ತೆ. 1000% ಆಗುತ್ತೆ. ಹಾಗೇ ಆಗುತ್ತೆ. ಅರ್ಥ ಆಯ್ತಲ್ಲ? 1000% ಆಗುತ್ತೆ. ಬೇರೆ ಇನ್ಯಾವುದೇ ಶಾರ್ಟ್ಕಟ್ಸ್ ಇಲ್ಲ. ಓದಲೇಬೇಕು. ಮಿನಿಮಮ್ 6 ತಿಂಗಳು. ನಿಮ್ಮ DCC ಬ್ಯಾಂಕ್ಸ್ ಮತ್ತು ಇದ್ಯಾವುದಿದು KMF ಆದರೆ ಮಿನಿಮಮ್ 2-3 ತಿಂಗಳು ಬೇಕೇ ಬೇಕು. ಒಂದು 10 hours ವರ್ಕ್ ಮಾಡಿದ್ರೆ 2 monthsಲ್ಲಿ ಖಂಡಿತವಾಗ್ಲೂ ಪ್ರಯತ್ನ ಮಾಡ್ಬೋದು. ಕರೆಕ್ಟಾಗಿ 10 hours ಪ್ರತಿದಿನ ಅಚ್ಚುಕಟ್ಟು ನೋಟ್ಸ್ ಕೈಯಲ್ಲಿದ್ದರೆ ಒಂದು 2 monthsಲ್ಲಿ ರಿಸಲ್ಟ್ ಮುಖ ಕಾಣ್ಬೋದು. ಖಂಡಿತವಾಗ್ಲೂ ರಿಸಲ್ಟ್ ಮುಖ ಕಾಣ್ಬೋದು. ಅರ್ಥ ಆಗುತ್ತಲ್ಲ? ಸೊ ಗೊತ್ತಿರೋದೆಲ್ಲ ಹೇಳಿದ್ದೀನಿ. ಎಲ್ಲವೂ ಆಗ್ತವೆ. ಕೂತ್ಕೊಂಡು ಓದ್ಕೊಡ್ರಿ. ಅಷ್ಟು ಬಿಟ್ಟು ಇನ್ನೇನು ಮಾಡಿಬಿಡ್ರಿ ದಯವಿಟ್ಟು. ಯಾವಾಗ ಮಾಡ್ತಾರೆ, ನೋ, ಅದು ಬೇಡವೇ, ಕಾನ್ಸೆಪ್ಟೇ ಬೇಡ. ಇನ್ನೆಷ್ಟು ದಿನ, ಇಷ್ಟು ದಿನನೇ ಕಾದಿರಂತೆ ಕೂತ್ಕೊಂಡು ಬರೀರಿ. ಎಕ್ಸಾಮ್ನ ಓದೋ ಕಡೆ ಗಮನ ಇರಲಿ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಡ್ರಿ. ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ರೆ ಅಷ್ಟೇ ಮೆಸೇಜ್ ಮಾಡಿರಿ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ಅರ್ಥ ಆಗುತ್ತಲ್ಲ? ಪ್ರೆಸೆಂಟ್ಲಿ ರೆಕಾರ್ಡೆಡ್ ಕ್ಲಾಸಸ್ಸು ಇದರಲ್ಲೇ ಹೇಳ್ತಾ ಇದ್ದೀನಿ ನೋಡ್ರಿ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಅಷ್ಟು ಜನ ಹುಡುಗರು ಎಷ್ಟು ಜನ ಇದ್ದೀರಾ ಕೋಆಪರೇಟಿವ್ ರೆಕಾರ್ಡೆಡ್ ಕ್ಲಾಸಸ್ಸು ಅಂತ ಕೇಳ್ತಾ ಇದ್ದೀರಲ್ವಾ? ಕಾನ್ಸ್ಟಿಟ್ಯೂಷನ್ ನಡೀತಾ ಇದೆಯಪ್ಪ. ಕಾನ್ಸ್ಟಿಟ್ಯೂಷನ್ ರೆಕಾರ್ಡೆಡ್ ಕ್ಲಾಸಸ್ಸು ಆಲ್ಮೋಸ್ಟ್ ಒಂದು 60% ಮುಗಿದಿದೆ. ಕಾನ್ಸ್ಟಿಟ್ಯೂಷನ್ ರೆಕಾರ್ಡೆಡ್ ಕ್ಲಾಸಸ್ ಮುಗಿಬೇಕು. ಕಾನ್ಸ್ಟಿಟ್ಯೂಷನ್ ರೆಕಾರ್ಡೆಡ್ ಕ್ಲಾಸಸ್ ಮುಗಿದ ನಂತರ ಆ ಜಾಗಕ್ಕೆ ನಿಮ್ಮ ಕೋಆಪರೇಟಿವ್ ರೆಕಾರ್ಡೆಡ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀವಿ. ಸಿಂಪಲ್ ಆಗಿರೋ ವಿಚಾರ. GK ಕಂಟಿನ್ಯೂಸ್ ಆಗಿ ರನ್ ಆಗ್ತಾನೆ ಇರುತ್ತೆ ಟಿಲ್ ಎಕ್ಸಾಮಿನೇಷನ್ ಡೇಟ್ವರೆಗೂ. ಕನ್ನಡ ರೆಕಾರ್ಡೆಡ್ ಕ್ಲಾಸಸ್ ಮುಗಿದಿದೆ. ಇಷ್ಟೇ ವಿಚಾರ, ಇನ್ನೇನಿಲ್ಲ. ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದೋ ಕಡೆ ಗಮನ ಇರಲಿ. ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಲೈಬ್ರರಿ ನೋಡಿಕೊಂಡು ಓದ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಟ್ಸ್ ಇರೋದು ಕನ್ನಡ ಮೀಡಿಯಮಲ್ಲಪ್ಪ. ಇನ್ನೂ ಒಂದು ಸತಿ ಹೇಳ್ತಾ ಇದ್ದೀನಿ, ನೋಟ್ಸ್ ಇರ್ತಕ್ಕಂಥದ್ದು ಕನ್ನಡ ಮೀಡಿಯಮಲ್ಲಿ. ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿದ್ರೆ ಸಾಕು, ಕಳಿಸ್ಕೊಡ್ತೀವಿ. ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಒಳ್ಳೇದಾಗಲಿ.